ಪಾಕಿಸ್ತಾನದ ಭಿಕ್ಷುಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಆದರೆ ದಿವಾಳಿತನ ಏನಿದೆ ಆಲೋಚನೆಯಲ್ಲೂ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋಕ್ಕೆ ಅಲ್ಲಿಯ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅಂತೆ, ಅವನು ನನಗೆ ಈ ಜೋಕರ್ಗಳ ಟೀಮಿನ ಪ್ರಮುಖ ನಟನ ಥರ ಕಾಣಿಸ್ತಾ ಇದ್ದಾನಪ್ಪ. ಅದರಲ್ಲಿ ಥರ ಜೋಕರ್ ಟೈಪ್ ಕಾಣಿಸ್ತಿದ್ದಾನೆ. ಒಳ್ಳೆ ಈ ಫಿಲಮ್ ಶೂಟಿಂಗ್ ಡ್ರೆಸ್ ಹಾಕೊಂಡು ನಿಂತಂಗೆ ಕಾಣಿಸ್ತಿದ್ದಾನೆ ಅವನು ನನಗೆ. ಅವನು ಆರ್ಮಿ ಚೀಫ್. ಅವನು ಆಯ್ತಪ್ಪ, ಅವನು ಹೇಳ್ತಾನೆ ಎಲ್ಲೋ ಅವ್ರದ್ದೇ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಅದು. ಅದರಲ್ಲಿ ಇದು ಭಾರತ ಹಿಂದೂ ಧರ್ಮದ ವಿರುದ್ಧ ವಿಷಕಾರ್ತಾನಂತೆ. ಹಿಂದೂಗಳಿಗಿಂತ ನಾವು ಭಿನ್ನರು, ಅದಕ್ಕೆ ಪ್ರತ್ಯೇಕ ರಾಷ್ಟ್ರ ಸ್ಥಾಪಿಸಿದ್ದೇವೆ, ನಮಗೆ ಗೊತ್ತು. ಅದನ್ನೇ ನಾವು ಇಂಡಿಯಾದಲ್ಲಿ ಬಡ್ಕೋತಾ ಇರೋದು. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಬೀಂಗ್ ಆರ್ಗ್ಯೂಡ್. ದಿ ಕಂಟ್ರೀಸ್ ವರ್ ಡಿವೈಡೆಡ್ ಆನ್ ದಿ ಬೇಸಿಸ್ ಆಫ್ ಹಿಂದೂ ಅಂಡ್ ಮುಸ್ಲಿಂ. ಹೌ ಡಿಡ್ ಇಟ್ ಬಿಕಮ್ ಸೆಕ್ಯುಲರ್ ಅನ್ನೋದು ಬಹಳ ಜನದ ಪ್ರಶ್ನೆಗಳು. ದಟ್ಸ್ ಎಕ್ಸಾಕ್ಟ್ಲಿ ದಿ ಕ್ವಶನ್. ಏ ಮುನೀರ್, ಅರ್ಥ ಮಾಡ್ಕೋ. ದಟ್ಸ್ ಎಕ್ಸಾಕ್ಟ್ಲಿ ದ ಕ್ವಶನ್. ನಾವು ಪ್ರತ್ಯೇಕ ಕಾಶ್ಮೀರ ಯಾವತ್ತಿದ್ರು ನಮ್ಮದೇ, ಹೌದಾ? ಬಾ ಅಲ್ಲಿ ಸೈನ್ ಹಾಕ್ಸ್ಬಿಟ್ಟು ತಗೊಂಡೋಗು. ಅಯ್ಯೋ ಕೋತಿ, ನಿನ್ನ ಪ್ರೊಡ್ಯೂಸರ್ ಒಬ್ಬ ಇದ್ದ, ಅವನು ಬಾಲ ಮುದುರ್ಕೊಂಡು ಬೆಕ್ಕಿನ ಥರ ಸುಟ್ಕೊಂಡು ಬಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಗಿದ್ದಿದ್ದು. ಕಳಿಸ್ಲಾ ಫೋಟೋ ನಿನಗೆ? ನಿನ್ನನ್ನು ಒಂದಿನ ಕರೆಸ್ತಾರೆ ನೋಡು. ನೀನು ಬದುಕಿದ್ರೆ, ನೀನು ಡ್ರೆಸ್ಸಲ್ಲಿ ಇದ್ದರೆ, ಈಗೆಲ್ಲ ಅವ್ನು ಕುರ್ಚಿ ಅಳ್ಳಾಡಿರ್ಬೇಕು. ಅದಕ್ಕೆ ಈ ಥರ ಟೆಲೆಟ ಅಂತ ಅಳ್ಳಾಡಿಸ್ತಿರ್ಬೇಕು ಕೂತ್ಕೊಂಡು ಬಾಯಿ. ನಾನು ಅವನು ಏನಾರು ಹೇಳಲಿ, ಕಾಶ್ಮೀರ ಶತ್ರುಗಳು ಏನೂ ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಶಕ್ತಿ ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಇನ್ನೇನೋ ಉಳ್ಕೊಂಡಿದೆ ಕಿತ್ಕೊಳ್ಳೋಕ್ಕೆ. ಹೌದು, ಇನ್ನೇನು ಉಳ್ಕೊಂಡಿದೆ ಅಲ್ಲಿ POK ಒಂದು ತಗೋಬೇಕು ನಾವು ಬೇಗ ಅಂತ ನೀನು ಬಯಕೆ ಆಗಿದ್ರೆ ಆಗತ್ತೆ. ಅದಕ್ಕೆ ಬಯಸ್ತಾ ಇರಬೇಕು. ಕಾಶ್ಮೀರ ಭಾರತದ ವಿಭಾಜ್ಯ ಹಂಗಂತ ನಮ್ಮವ್ರೇನೋ ಹೇಳಿದೆ. ನಮ್ಮವ್ರಿಗೂ ತಲೆ ಇಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ಸುಮ್ಮನೆ. ಕಂಡಿದ್ದು ಕೋತಿಗಳು, ಕಂತ್ರಿಗಳು, ಹೊಂದಿಗಳು, ಪಿಚಾಚಿಗಳ ಥರ ಆಡೋವೆಲ್ಲ ಬಂದು ಮಾತಾಡಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಪಬ್ಲಿಸಿಟಿ ಕೊಟ್ಕೊಂಡು ಭಿಕ್ಷುಕರಿಗೆ ಯಾವನ ರಿಯಾಕ್ಟ್ ಮಾಡ್ತಾನೇನ್ರಿ? ಬಾಯಿ ಮುಚ್ಕೊಂಡು ಇರ್ಬೇಕಾ? ಯಾವಾಗ ಭಿಕ್ಷುಕ ಅಂತ ಯಾವನು ಅವನಿಗೋಗಿ ರಿಯಾಕ್ಟ್ ಮಾಡೋನು. ಪಾಕಿಸ್ತಾನದ ಹಳೆಯ ದಿಕ್ಕು ಬೋರ್ಣೆ ಅಂತೆಲ್ಲ ಹೇಳಿದ್ದಾರೆ. ಇದನ್ನೇ ನಾವು ಹೇಳ್ತಾ ಇದ್ದಿದ್ದು ಇಂಡಿಯಾ ಒಳಗಡೆ ಇರೋರು ಪಾಕ್ ಪ್ರೇಮಿಗಳಿದ್ದಾರಲ್ಲ, ಜಿಂದಾಬಾದ್ ಹೋಗಪ್ಪ. ಹೇಗಿದೆ ಹಿಂದೂಗಳಿಗಿಂತ ತುಂಬ ಚೆನ್ನಾಗಿದ್ದಾರೆ ಮುಸ್ಲಿಮರದ್ದು. ಇರಲಿ, ಚೆನ್ನಾಗಿರಬಾರ್ದು ಅಂತ ಯಾರು ಬಯಸಲ್ಲ. ಬಟ್ ಇದಾರೋ ಪ್ರಶ್ನೆ ಕೇಳ್ಕೋಬೇಕಲ್ಲ. ಪಾಕಿಸ್ತಾನದಲ್ಲಿರೋ ಪಾಪ ಮುಸ್ಲಿಮರನ್ನಂತೂ ಪ್ರಜೆಗಳನ್ನಂತೂ ಸಾಯಿಸ್ತಾ ಇದ್ದೀರಿ, ಭಿಕ್ಷುಕ ಸ್ಥಾನಕ್ಕೆ ತಳ್ಳಿ. ಭಾರತದಲ್ಲಿ ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನಲ್ಲ. 60 ವರ್ಷ ಕಾಂಗ್ರೆಸ್ ಆಡಳಿತ ನಡೆದು ಅವ್ರನ್ನ ಯಾವ ಸ್ಥಿತಿಲಿ ಇನ್ನೂ ಇಟ್ಟಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಎಷ್ಟು ಹಿಂದುಳಿದಿದ್ದಾರೆ ಅವರು, ಎಷ್ಟು ವಿದ್ಯಾವಂತರಾಗಿದ್ದಾರೆ ಇನ್ನೂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ಪಾಕ್ ಪ್ರೇಮ ತೋರಿಸೋರು, ಸೆಕ್ಯುಲರ್ ಅಂತ ಮಾತಾಡೋರು, ನಾವೆಲ್ಲ ಒಂದು ಅನ್ನೋರು, ಹೋಗಿ ಬನ್ನಿ ಮುನೀರ್ ಕ್ಲಾಸ್ಗೆ 2 ದಿನ ಅನುಭವ ಆಗಲಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಇಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್ ಕಿಚ್ಚಿಗೆ ಕಾರಣವಾಯಿತು. ದೇಶಾದ್ಯಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ನಡುವೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಕಾಂಗ್ರೆಸ್ ಕೇಂದ್ರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟಿಸಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಸುರ್ಜೇವಾಲಾ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು 3ನೇ ದಿನವಾದ ಇವತ್ತು ಕೂಡ ರಾಬರ್ಟ್ ವಾದ್ರಾ ಇಡಿ ವಿಚಾರಣೆ ಮುಂದುವರೆದಿತ್ತು. ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ತಾರೆ, ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು? ಸೋನಿಯಾ ಗಾಂಧಿ ಏನ್? ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದುರ ಮಗ ಅಲ್ಲ. ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ನಿನ್ನ ಚರಿತ್ರೆ ನಿನ್ನ. ಆಯ್ತು ಸಾರ್, ನೀವು ಹೆದರ್ಕಬೇಡಿ. ನಿಮ್ಮನ್ನು ಯಾವನ ಹೆದರ್ಕ ಅಂತ ಹೇಳ್ತೀರೋ ಅದನ್ನು ಪದೇ ಪದೇ ಇಡಿ ಕೇಳೋದು. ನಾವು ಹೆದರ್ಕೊಳ್ಳಲ್ಲ. ನಿಮ್ಮನ್ನು ಯಾವನ ಹೆದರ್ಕೊ ಅಂತ ಹೇಳಿರೋದು ಫಸ್ಟ್ ಆಫ್ ಆಲ್ ಯಾರು ಇಲ್ಲ. ಈಗ ಸದ್ಯಕ್ಕೆ ಜಾತಿ ಜನಗಣತಿ ಹೇಳ್ರಪ್ಪ ಮಿಸ್ಟರ್ ಸಿದ್ದರಾಮಯ್ಯ, ಇದಕ್ಕೆಲ್ಲ ನಾವು ಹೆದರಲ್ಲ ಅಂತ ಹೇಳ್ತೀರೋ ಇಲ್ವೋ ಅದನ್ನ ಕ್ಲಾರಿಫೈ ಮಾಡಿಬಿಟ್ರೆ ಮುಗ್ದಾಯ್ತು ಕೇಸ್. ಅದನ್ನೇ ಜನ ಬಯಸ್ತಾರೆ ಅಲ್ಲ. ಇಬ್ರು ಪ್ರೊಟೆಸ್ಟ್ ಅಲ್ಲಿ ಗೌರ್ಮೆಂಟ್ ಆಫ್ ಅದು ಪಾಪ ಸಿಲಿಂಡರ್ ಎತ್ಕೊಂಡಿದ್ದಾರೆ. ಯಾರು ಪಕ್ಕದಲ್ಲಿ ಅವ್ರಿಗೊಂದು ಮೆಟ್ರೋದೊಂದು ಬೋಗಿ, ಇದು ಪ್ರತಿಕೃತಿ ಫೋಟೋ, ಒಂದು ನೀರಿನ ಬಾಟ್ಲು, ಹಾಲ್ ಪ್ಯಾಕೆಟ್, ಒಂದು ಹಾಲಿಂದೊಂದು ಪ್ಯಾಕೆಟ್ಟು, ಆಮೇಲೆ ಒಂದು ಎಲೆಕ್ಟ್ರಿಕ್ ವೈರು, ಕಸದ್ದು ಸೆಸ್ ಹಾಕಿದಾರಲ್ಲ ಅದಕ್ಕೆ, ಆಮೇಲೆ ಒಂದು ಬ್ಯಾಗಲ್ಲಿ ಒಂದಿಷ್ಟು ಕಸ ಎಲ್ಲನೂ ಕೊಡಬೇಕಿತ್ತು ತಾನೇ ನಿಮ್ಮ ಕೈಗೆ ಅವನಾರು ಒಬ್ಬ. ಅವೆಲ್ಲ ಬ್ಯಾಡ್ವಾ? ಎಸ್,
ಇನ್ನು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರು ಹೂಡಿದಂತಹ ಮುಷ್ಕರವನ್ನು ವಾಪಸ್ ಪಡೆಯಲಾಗಿದೆ. ಸರ್ಕಾರ ಹಾಗೂ ಲಾರಿ ಮಾಲೀಕರ ಮಧ್ಯೆ ಸಂಧಾನ ಯಶಸ್ವಿಯಾಯಿತು. ಲಾರಿ ಮುಷ್ಕರದಿಂದ ದಿನಕ್ಕೆ 4,500 ಕೋಟಿ ನಷ್ಟವಾಗಿದೆ ಅಂತ ಅಂದಾಜು. ಸಭೆ ಬಳಿಕ ಮಾತನಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ಸರ್ಕಾರದ ಮುಂದೆ ಲಾರಿ ಮಾಲೀಕರು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅದನ್ನ ಬಗೆಹರಿಸುವಂತಹ ವ್ಯವಸ್ಥೆಗೆ ಆಯ್ತು, ನಮ್ಮ ಬೇಡಿಕೆ ಇದು ಅಂತ ಹೇಳಿದವ್ರು ಅವರು, ಈಗ ಸಾಲ್ವಾಗಿದೆ ಅಂತ ಹೇಳ್ತಿರೋರು ಅವರು. ಆಗತ್ತೆ ಎಂಜಾಯ್. ಬೇಡಿಕೆ ನಿಮ್ದು, ಈಡೇರಿಕೆ ಅವ್ರದ್ದು. ಇದ್ರ ಮಧ್ಯೆ ಜನರದೇನಿದೆ? ಚೆನ್ನೈನ ಮೆರಿನಾ ಬೀಚಲ್ಲಿ ಮಾಜಿ ಸಿಎಂ ಕರುಣಾನಿಧಿ ಸಮಾಧಿ ಮೇಲೆ ಹಿಂದೂ ದೇವಾಲಯದ ಚಿತ್ರ ಬಳಸ್ತಾ ಇದ್ದಾರಂತೆ. ವಿವಾದಕ್ಕೆ ಎಡೆ. ಡಿಎಂಕೆ ವಿರುದ್ಧ ಬಿಜೆಪಿಯವರೆಲ್ಲ ತಿರುಗಿದ್ದಾರೆ. ಶ್ರೀ ವಿಲ್ಲಿಪುತ್ತೂರು ದೇಗುಲದ ಪ್ರತಿಕೃತಿ ಚಿತ್ರ ಹಂಚಿಕೊಂಡಿದ್ದಾರೆ. ಇದು ಹಿಂದೂ ಸಮುದಾಯವನ್ನು ಅಗೌರವಿಸುವ ಕೃತ್ಯ ಅಂತ ತೆಗೆದಾಕಿ ಅಂತ. ಡಿಎಂಕೆ ದೇಗುಲದ ಗೋಪುರ ಚಿತ್ರವನ್ನು ಸಮರ್ಥಿಸ್ಕೊಂಡ್ಬಿಟ್ಟಿದ್ದಾರೆ. ವಿಲ್ಲಿಪುತ್ತೂರು ಗೋಪುರದ್ದು ತಮಿಳುನಾಡಿನ ರಾಜ್ಯ ಲಾಂಛನದ ಅವಿಭಾಜ್ಯ ಅಂಗ ಅಂದಿದೆ. ಅದು ರಾಜ್ಯನೋ ಲಾಂಛನನೋ, ಕರುಣಾನಿಧಿ ಅವರ ಸಮಾಧಿ ಮೇಲೆ ಸನಾತನ ಧರ್ಮದ ಸಂಸ್ಕೃತಿಯನ್ನು ಬಿಂಬಿಸಬಹುದಾದ ಒಂದು ದೇವಸ್ಥಾನದ ಗೋಪುರದ ಚಿತ್ರ ಹಾಕೋದು ನ್ಯಾಯವೇ? ಸಮಾಧಿಯ ಒಳಗಡೆ ಇರುವ ಕರುಣಾನಿಧಿ ಏನು ಅನ್ಕೋಬೇಕು? ಅವ್ರಿಗೆ ಬೇಜಾರಾಗಲ್ವಾ? ಮೊಮ್ಮಗ ಅವರು ಯಾರು ಉದಯನಿಧಿ ಸ್ಟಾಲಿನ್. ಏನು ಸಾರ್ ಹಿಂಗೆ ಮಾಡ್ತಾ ಇದ್ದೀರಿ ನೀವು? ಅವನು ಯಾವನೋ ಒಬ್ಬ ಕಚಡ ಮಂತ್ರಿ, ಅದೇನೇನೋ ಮೊನ್ನೆ ಮಾತಾಡಿದ್ನಲ್ಲ ಸಂಕೇತಗಳ ಬಗ್ಗೆ. ಏನಪ್ಪ ಆ ದೇವಸ್ಥಾನದಲ್ಲೂ ಆ ಸಂಕೇತಗಳು ಇದೆಯೇನಪ್ಪ? ಲಾಂಛನ ಅಂತ ಇವ್ರು ಬಳಸ್ತಾರೆ. ಚೆನ್ನಾಗಿದೆ. ಕೇರಳ ಚಿತ್ರರಂಗಕ್ಕೆ ಎಂಡೇ ಇಲ್ಲ. ಅದೇನು ಲೈಂಗಿಕ ದೌರ್ಜನ್ಯ ಅಂತೆ, ಅದು ಯಾರ ಸಹನಟ ಅಂತೆ, ಶೈನ್ ಟಾಮ್. ನಮ್ಗೆ ನಮ್ಮವರೇ ಗೊತ್ತಿಲ್ಲ ಕರೆಕ್ಟಾಗಿ ಇನ್ನೂ ಸರಿಯಾಗಿ. ಇವನು ಎಲ್ಲಿಂದ ಕಂಡು ಹಿಡಿಯೋಣ? ಸುಮಾರು ಚಿತ್ರಗಳು ಮಾಡಿ. ಮಲಯಾಳಂ ನಟ ಅಂತ ಯಾರೋ ಹೆಣ್ಣು ಮಗಳಿಗೆ ಡ್ರಗ್ಸನ್ನು ಸೇವನೆ ಮಾಡ್ಕೊಂಬಂದು ದುರ್ವರ್ತನೆ ಮಾಡಿದಂತೆ. ಅವ್ರು ದೂರು ಕೊಟ್ಟರು. ಮೇಡಮ್ ಸರಿ, ಪೊಲೀಸ್ನವ್ರು ಒಂದು FIR ಹಾಕೊಂಡು ಹೋಗೇ ಬಿಟ್ರು. ನೋಡಬಿಡೋಣ, ದಾಳಿ ಮಾಡೋಣ ಅಂತ ಹೋಟೆಲ್ ಕಡೆಗೆ ಕಿಟಕಿಯಿಂದ ಆರ್ಬಿಟ್ನಂತೆ. ಅಲ್ಲಲ್ಲೇ ವಾ, ಹಂಗೂ ಇದೆಯಾ? CCTV ಸಿಕ್ಕಿದೆ. ಹಾರಿ ಪರಾರಿಯಾಗಿದ್ದಾನೆ. ಯಾರು? ಡ್ರಗ್ ವೀರ. ಓಕೆ, ಆಲ್ ರೈಟ್. ಇನ್ನು ಇವತ್ತು ರಾಜ್ಯದ ಹಲವೆಡೆ ಮಳೆಯ ಅಬ್ಬರ. ನಿನ್ನೆ ಸುರಿದಂತಹ ಮಳೆಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಪೀಣ್ಯದಲ್ಲೂ ಇದೇ ಪರಿಸ್ಥಿತಿ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ನಂದಿಹಾಳ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ದಾವಣಗೆರೆಯ ಜಗಳೂರು APMC ಆವರಣದಲ್ಲಿ ರೈತರು ತಂದ ರಾಗಿ ಕೊಳೆಯುವ ಆತಂಕ ಎದುರಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಾಗಿದೆ. 50 ಕೋಟಿ ಕೊಟ್ಬಿಟ್ಟು ವಿಶ್ವದಲ್ಲಿ ದುಬಾರಿ ಶ್ವಾನ ಖರೀದಿ ಮಾಡಿದ್ದೀನಿ ಅಂತ ಒಬ್ಬ ಹೇಳ್ಕೊಂಡು ಫುಲ್ ಪುಂಗಿಬಿಟ್ನಂತೆ ರೈಲು. ಕಂಡು ಕಡೆಯೆಲ್ಲ ಫ್ಲೂಟ್ ಓದಿದಾನವನು. ನಂಬೋರಿದ್ರಲ್ಲ ನಮ್ಮ ದೇಶದಲ್ಲ, ನಮ್ಮ ದೇಶದಲ್ಲಿ ಇಂಥದ್ನೇ ಅಲ್ವಾ ಚುಚ್ಕೊಂಡು 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 ನೋಡಬೇಕು. ರೀಲ್ಸ್ ರೀಲ್ಸ್ ತಿನ್ನಕ್ಕೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲದೆ ಅವಕ್ಕೆಲ್ಲ ರೀಲ್ಸ್ ಅಂತೆ. ರೀಲ್ಸ್ ನೆಟ್ಗೆ ಆಯಿತಾ, ಇರಲಿ, ಅವನು ಏನಾರು ಮಾಡ್ಕೊಂಡೋಗ್ಲಿ. ಇವನು ಎಲ್ಲ ಬುಟ ರೈಲನ್ನು ಚೆನ್ನಾಗಿ. ಇಡೀನವರು ಮಾತ್ರ ಸೂಪರ್ ಇಂಟೆಲಿಜೆಂಟ್. ಇವರು ನೋಡಿದ್ರೆ ಅದನ್ನು ನೋಡ್ಬಿಟ್ಟು ಅಲ್ಲಲ್ಲೇ 50 ಕೋಟಿಗೂ ನಾಯಿ ಇದೆಯಾ? ಇರ್ಬೋದು. ತಗೊಂಡಿದ್ದೀನಿ ಅಂತಾನಲ್ಲ ಇವನು. ಹೆಂಗೆ ತಗೊಂಡ? ಫಂಡ್ಸ್ ಎಲ್ಲಿಂದ ಬಂತಿದ್ದಕ್ಕೆ? ಆದಾಯ ಏನು ಏನಿರಬೇಕು ಇವನು ಆದಾಯ ಅಂತ ಸುಮ್ಮನೆ ಬ್ಯಾಂಕ್ ಚೆಕ್ ಮಾಡೋರಂತೆ. ಕೇಳ್ಕೊಂಡೆ ಯಾರಿಗೋ 4 ಅಣಿ ಇಲ್ವಂತೆ ಅಕೌಂಟಲ್ಲಿ ಕರೆಕ್ಟಾಗಿ. ಆಮೇಲೆ ಇವುಗಳನ್ನ ಬಾಡಿಗೆಗೆ ತಂದಿದ್ದು ಮಾಡ್ಕೋತಾ ಇದ್ದಾರೆ. ಸ್ವಂತನೇ ಅಲ್ಲ ಅದು. ಸುಮ್ಮನೆ ನಾಯಿ ಹಿಡ್ಕೊಂಡು ಶೋಕಿ ಮಾಡ್ಕೊಂಡಿರೋದು. ಒಂದು 30 ಸೆಕೆಂಡಿನ ಖ್ಯಾತಿ ಪಡ್ಕೊಳ್ಳೋಕ್ಕೆ ಏನೇನು ಆಡ್ತೀರಿ? ಗಂಡನ ಜೊತೆ ಬೈಕಲ್ಲಿ ಬಂದು ಸಿಗ್ನಲಲ್ಲಿ ಡಾನ್ಸ್ ಮಾಡ್ತಾಳಂತೆ. ಲಜ್ಗೆಟ್ಟವ್ರು ತೊಗೊಂಬಂದು ರೀಲ್ಸ್ ಅಂತೆ. ಮರ್ಯಾದೆ ಕೆಟ್ಟವರೆಲ್ಲ. ಒಂದು 30 ಸೆಕೆಂಡು. ಮಾರನೇ ದಿನ ಅದನ್ನು ಜ್ಞಾಪಕ ಇಟ್ಕೊಳ್ಳೋನು ಯಾವನು ಗತಿ ಇಲ್ಲ. ನಿಮ್ಮ ವಿಡಿಯೋನ ಮಾರನೇ ದಿನ ಜ್ಞಾಪಕ ಇಟ್ಕೊಳ್ಳಲ್ಲ ಯಾವನು. ಇವನು ಬಿಟ್ಟಾರ ರೈಲು 50 ಕೋಟಿಗೆ. ಹೋದ್ರು, ಬಾಣ ಸ್ವಲ್ಪ ಹಂಗೆ ನೋಡೋಣ ನಿಂದು ಅಂತ. ಅವಾಗ ಗೊತ್ತಾಯ್ತು ಏನೇನು ಗೊತ್ತಾಗಿದೆ ಇವಂದು. ಇದು 50 ಅಲ್ಲ, 5 ಅಲ್ಲ, 1 ಲಕ್ಷ. ಅದೆಷ್ಟ ನಾಯಿ ಇರಲಿ, ಒಳ್ಳೆ ಬ್ರೀಡ್ ಅಂತೆ. ಅದು ಒಳ್ಳೆ ಬ್ರೀಡ್ ನಾಯಿ ಅಂತೆ. ಅದನ್ನು ಕೇಳಿದೆ. ಅದು ಸಖತ್ ಬ್ರೀಡ್ ನಾಯಿ ಅದು ಅಂತಂದ್ರು. ಇರಲಿ, ಬೇರೆ ಹಿಂದೆ ಎಲ್ಲ ಹಿಂಗೆ ಹೇಳಿದಾನಂತೆ. ಅದೆಲ್ಲ ಚೆಕ್ ಮಾಡಿದ್ರೆ ಯಾರ್ಯಾರೋ ಓನರ್ ತಗೊಂಬಂದು ನಿಂಗೆ ಫೋಟೋ ತೆಗಿಸ್ಬಿಟ್ಟು ಖರೀದಿ ಮಾಡಿದ್ದೀನಿ 6 ಕೋಟಿ, ಖರೀದಿ ಮಾಡಿದ್ದೀನಿ 4 ಕೋಟಿ ಅಂತ ರೈಲ್ ಬಿಟ್ಟ ಅಂತೇನು. ಓನರೇ ಬೇರೆಯವರು. ಓನರ್ ಯಾರೋ ಅಂತೆ. ಯಾವ ಲೆವೆಲಲ್ಲಿ ಇದೆಯಾ ನೋಡ್ಕೋ. ಎಸ್, ಮಂಗಳೂರು ಹೊರವಲಯದ ಕರ್ನಾಟಕದ ಅಮೋಘ ರಾಜಕಾರಣದ ಮಧ್ಯೆ
ಒಂದೊಳ್ಳೆ ರಿಲ್ಯಾಕ್ಸೇಷನ್ ಕೊಟ್ಟೆ ಗುರು, ಥ್ಯಾಂಕ್ ಯು. ಮಂಗಳೂರು ಹೊರವಲಯದ ಕಲಾಪು ಬಳಿಯ ನಿರ್ಜನ ಪ್ರದೇಶದಲ್ಲಿ ಅರೆಪಗ್ನಾವಸ್ಥೆ ಸ್ಥಿತಿಯಲ್ಲಿ ಹೊರ ರಾಜ್ಯದ ಯುವತಿ ಪತ್ತೆಯಾಗಿದ್ದಾಳೆ. ಯುವತಿ ಮೈ ಮೇಲೆ ಗಾಯದ ಗುರುತುಗಳಿದ್ದು ಸಾಮೂಹಿಕ ಅತ್ಯಾಚಾರ ಆಗಿರೋ ಶಂಕೆ ಇದೆ. ಉಳ್ಳಾಳ ಠಾಣಾ ಪೊಲೀಸರು 3 ಅರೆಸ್ಟ್ ಮಾಡಿದ್ದಾರೆ. ಡ್ರಾಪ್ ನೀಡೋ ನೆಪದಲ್ಲಿ ರಿಕ್ಷಾ ಚಾಲಕ ಹಾಗೂ ಆತನ ಸ್ನೇಹಿತರಿಂದ ಗ್ಯಾಂಗ್ ರೇಪ್ ನಡೆದಿರೋ ಶಂಕೆ ಇದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಸಿಗ್ತಾರೆ, ಎಲ್ಲಿ ಹೋಗ್ತಾರೆ, ಕಾಲು ಮುರಿಬೇಕು. ಇದ್ರೇನೋ ಟೆಂಪರರಿ ಅನ್ನಪೂರ್ಣೇನು ಪೋಸ್ಟ್ ಮಾಡಬೇಕಾ ನೋಡ್ರಿ ಒಂದು 2 ದಿನಕ್ಕೆ. ಹಂಗೆಲ್ಲ ಕಡೆನೂ ಮಾಡೋಕ್ಕಾಗಲ್ವಲ್ಲ ಸರ್, ಎಲ್ಲ ಕಡೆ ಹಂಗೆ ಮಾಡೋಕ್ಕಾಗಲ್ಲ. ಅಂಥವ್ರನ್ನೇ ಒಂದು 6 ಜನ ರೆಡಿ ಮಾಡಿಬಿಡೋಣ, ಬೆಸ್ಟ್ ಅದು. ಹಿಂಗೆ ಆದ ತಕ್ಷಣ ಅವ್ರನ್ನಲ್ಲಿ ಒಂದು ವಾರಕ್ಕೆ ಪೋಸ್ಟಿಂಗ್ ಹಾಕ್ಬಿಡೋದು. ಯಾವುದೋ ಮರದ ಕೆಳಗೋ ಗಟ್ರ ಕೆಳಕೋ ಸಿಕ್ಕತ್ತೆ ಬಾಡಿ. ಇಂಥವ್ರನ್ನೆಲ್ಲ ಬಿಟ್ಕೊಂಡು ಸಾಕ್ತಿರೋದಕ್ಕೆ ದೇಶ ಹಿಂಗಾಗಿರೋದು. ಎಸ್, ಕೆಜಿಎಫ್ ಸಲಾರ್ ರೀತಿಯ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಈಗ ನಿರ್ದೇಶನ ಮಾಡಿದ್ದಾರೆ. ಯಕ್ಷಗಾನವನ್ನ ಇದೇ ಮೊದಲ ಬಾರಿಗೆ ಬೆಳ್ಳಿ ತೆರೆಗೆ ತರೋದಕ್ಕೆ ಪ್ರಯತ್ನಿಸಿದ್ದಾರೆ. ವೀರಚಂದ್ರಹಾಸ ಹೆಸರಿನ ಸಿನಿಮಾ ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಯಕ್ಷಗಾನವನ್ನ ವಿಶ್ವಮಟ್ಟದಲ್ಲಿ ಪರಿಚಯಿಸಬೇಕು ಅನ್ನೋದು ಅವರ 10 ವರ್ಷಗಳ ಕನಸಾಗಿತ್ತಂತೆ. ಅದಕ್ಕೀಗ ಸಿನಿಮಾ ರೂಪದಲ್ಲಿ ಅದನ್ನು ಸಾಕಾರಗೊಳಿಸಿದ್ದಾರೆ. ಆಲ್ ರೈಟ್, ಜನ ಹೆಂಗೆ ಸ್ವೀಕಾರ ಮಾಡ್ತಾರೆ ನೋಡೋಣ. ಓಕೆ.